ಈಗ ನೀಟ್ ವಿರುದ್ಧ ಹೋರಾಟ ನಿಮ್ದು ಯಾವ ತರ ನಡೀತಾ ಇದೆ, ಯಾವ ತರ ನಡ್ಕೊ ಬಂತು ಈ ಹೋರಾಟ? ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೋಡಿ, ನೀಟ್ ವಿರುದ್ಧ ಹೋರಾಟ ಬೇರೆ ಹೋರಾಟಗಳ ತರ ಅಲ್ಲ ಇದು. ಓಕೆ, ಇದರಲ್ಲಿ ವಿದ್ಯಾರ್ಥಿಗಳಾಗಲಿ, ಅವ್ರ ತಂದೆ ತಾಯಂದ್ರಾಗಲಿ, ಅಣ್ಣಂದ್ರಾಗಲಿ, ತಮ್ಮಂದ್ರಾಗಲಿ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರುವಂಥ ಒಂದು ಹೋರಾಟ ಇದೆ. ಓಕೆ, ಒಂದು ನೀಟ್ ಎಕ್ಸಾಮಿನೇಷನ್ ಬರಿಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. 22 ಲಕ್ಷ 23 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ 50,000 ಸೀಟ್ಗೆ. ಲೆಕ್ಕ ಹಾಕೊಳ್ಳಿ, 100 ಜನ ಬರೆದ್ರೆ ಇಬ್ಬರಿಗೆ ಮಾತ್ರ ಸೀಟ್ ಸಿಗತ್ತೆ. ಓಕೆ, ಸೊ ಅದಕ್ಕೇನೆ ಇಡೀ 2 ವರ್ಷ 3 ವರ್ಷ ಇದಕ್ಕೋಸ್ಕರ ಓದ್ಬಿಟ್ಟು ನೀಟ್ ಎಕ್ಸಾಮಿನೇಷನ್ ಬರೆಯುವಂಥದ್ದು. ಇಂಥ ಸಂದರ್ಭದಲ್ಲಿ ಲೀಕೇಜ್ ಆಯಿತು ಅಂತ ಹೇಳಿದ್ರೆ, ರೀ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಯಾವ ರೀತಿ ಪರಿಣಾಮ ಆಗೋದು ಬೇಡ ವಿದ್ಯಾರ್ಥಿಗಳ ಮೇಲೆ, ಯಾವ ರೀತಿ ಪರಿಣಾಮ ಆಗೋದು ಬೇಡ ಇವತ್ತು ಪೇರೆಂಟ್ಸ್ ಮೇಲೆ. ಇದು ಆಕ್ರೋಶ ಜಾಸ್ತಿ ಆಗಿದೆ ಇವತ್ತು. ಇನ್ನೊಂದು ಕಡೆ ಪ್ರೈವೇಟೈಸೇಷನ್, ಈ ಪ್ರೈವೇಟೈಸೇಷನ್ ಕಮರ್ಷಿಯಲೈಸೇಷನ್ ಏನಾಗಿದೆ, ಲಕ್ಷಗಟ್ಟಲೆ ಈ ನೀಟ್ ಸುತ್ತುವರೆದಂತೆಯೇ ಲಕ್ಷಾಂತರ ರೂಪಾಯಿ ಇವತ್ತು ಮಾಡುವಂತ ಇವತ್ತು ದಂಧೆಗಳಿವೆ ಇವತ್ತು. ಆ ರೀತಿ ಎಷ್ಟೋ ಜನ ಇವತ್ತು ದುರುಪಯೋಗ ಪಡಿಸ್ಕೊಂಡು ಟ್ಯೂಷನ್ ಹೆಸರಲ್ಲಿ ದುಡ್ಡನ್ನ ಮಾಡ್ತಾ ಇರುವಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಯಾರು ಈ ತರ ಮತ್ತೆ ಮತ್ತೆ ಎಕ್ಸಾಮ್ ಬರೆಯುವಂತ ಸಂದರ್ಭ ಬಂದಿದೆ, ಯಾರು ಮತ್ತೆ ಮತ್ತೆ ಲೀಕೇಜ್ ಆಗ್ತಾ ಇರುವಂತ ಸಂದರ್ಭ ಬಂದಿದೆ, ಇದು ಶಾಕ್ ಆಗಿದೆ ಇವತ್ತು. ಬರೀ ಒಬ್ರಿಗಲ್ಲ, ಇಡೀ ದೇಶದಲ್ಲೇನೆ. ಅದಕ್ಕೋಸ್ಕರನೇ ನೀವು ಒಂದು ತಿಂಗಳಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಇಡೀ ದೇಶದಾದ್ಯಂತ, ಅದು ಡೆಲ್ಲಿ ಆಗಿರ್ಬೋದು ಅಥವಾ ಬಾಂಬೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಲಕ್ಷಗಟ್ಟಲೆ ಜನಗಳೆಲ್ಲ ಬರ್ತಾ ಇರುವಂಥದ್ದು ಏನು ತೋರಿಸುತ್ತೆ ಅಂದರೆ ಆಕ್ರೋಶ. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದು ಚರಿತ್ರಾರ್ಹ ಚಳವಳಿ. ಇದು ಈ ಸರ್ಕಾರನ ಅಲ್ಲಾಡಿಸಿರುವಂಥ ಚಳವಳಿ. ಈ ಸರ್ಕಾರ ಅನ್ಕೊಂಡಿದ್ರು ನಮ್ಮನ್ನು ಯಾರೂ ಅಲ್ಲಾಡ್ಸೋಕ್ಕಾಗೋದಿಲ್ಲ, ನಾವೇನು ಹೇಳ್ತೀವೋ ಅದೇ ಫೈನಲ್ ಅಂತ ಅಂದ್ಕೊಂಡಿದ್ರು ಅವರು. ಆದರೆ ಇವತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡಲ್ಲಿ ಸರ್ಕಾರವನ್ನು, ಇಂಥ ಬಂಡ ಸರ್ಕಾರವನ್ನು ಅಲ್ಲಾಡಿಸಿರುವಂಥ ಒಂದು ಚಳವಳಿ ಇದು. ಇದು ಚರಿತ್ರಾರ್ಹ ಚಳವಳಿ. ಇದು ಮುಂದಿನ ಹೋರಾಟಕ್ಕೆ ಕೂಡ ಈ ಹೋರಾಟ ಮಾರ್ಗದರ್ಶನ ಆಗುತ್ತೆ. ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನೂ. ಇವತ್ತು ನೀಟಿಗೆ ಸುತ್ತುವರೆದಂತೆ ಬೇಕಾದ ಸಮಸ್ಯೆಗಳಿದೆ. ಆದ್ದರಿಂದ ಈ ಹೋರಾಟ ಮುಂದುವರಿಯುವಂಥದ್ದು ಎಲ್ಲ ಸೂಚನೆಗಳಿದೆ. ಆ ಹೋರಾಟ ಮುಂದುವರಿಬೇಕು, ಜನಗಳೆಲ್ಲರೂ ಸಪೋರ್ಟ್ ಮಾಡಬೇಕು. ಈ ಹೋರಾಟ ಯಶಸ್ಸಾಗೋ ತನಕ ಇವತ್ತು ಯಾರು ಇವತ್ತು ಮಿನಿಸ್ಟರ್ ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಯಾರಿದ್ದಾರೆ, ಅವ್ರು ರೆಸಿಗ್ನೇಷನ್ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇದು. ಓಕೆ, ಸೊ ಈ ಇನ್ಸ್ಪಿರೇಷನ್ ಪಡ್ಕೊಂಡು ಈ ಸಮಸ್ಯೆ ಪರಿಹಾರ ಆಗೋ ತನಕ ಈ ಹೋರಾಟವನ್ನು ಮುಂದುವರಿಸ್ತಾರೆ ಜನಗಳು. ಈ ಹೋರಾಟ ಮತ್ತಷ್ಟು ಇಂಟೆನ್ಸಿಫೈ ಆಗಬೇಕು. ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋ ತನಕ ವಿದ್ಯಾರ್ಥಿಗಳು, ಯುವಕರು, ಸಾಮಾನ್ಯ ಜನಗಳು ಇವತ್ತು ನಾವು ರೆಸ್ಟ್ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಅನ್ಸುತ್ತೆ. ಬಟ್ ನೀವು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ, ಲಕ್ಷ ಲಕ್ಷ ಜನ ಹೋರಾಟ ಮಾಡ್ತಿದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬೀಯಿಂಗ್ ಎನ್ ಅಪೋಸಿಷನ್ ಪಾರ್ಟಿ ಫೇಲ್ ಆಯ್ತು ಅನ್ಸಲ್ವಾ? ಇವತ್ತು ಫೇಲ್ ಆಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರಿ ಇತ್ತಂದ್ರೆ ನೀವು ಬರ್ಬೇಕಂತ ಅವಶ್ಯಕತೆ ಇರಲಿಲ್ಲ, ನೀವು ಬೀದಿಗಿಳಿಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದಂತವ್ರು ಪಾರ್ಲಿಮೆಂಟ್ ಒಳಗಡೆ ಕಾಂಗ್ರೆಸ್ನವರು ಅಥವಾ ಅಪೋಸಿಷನ್ ಯಾರೇ ಇರಲಿ, ಅವರು ಫೇಲ್ ಆದ ಕಾರಣಕ್ಕಾಗಿ ನೀವು ಬೀದಿಗಿಳಿಬೇಕಾಯ್ತು. ಹೌದು. ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಅಪೋಸಿಷನ್ ಪಾರ್ಟೀಸ್ ಅವರೆಲ್ಲ ನಾಮಕಾವಸ್ಥೆ ಹೋರಾಟಗಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಹೋರಾಟ ಮಾಡಿದ್ದಾರೆ. ಆಯ್ತು, ಮಾಡಬೇಕಾಗಿರುವಂಥದ್ದು ಮಾಡಿದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಇದು ಯಶಸ್ಸಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು, ಯುವಕರು, ಆಮೇಲೆ ಪ್ರಗತಿಪರವಾದಂಥ ವ್ಯಕ್ತಿಗಳಾಗಲಿ, ಆಮೇಲೆ ಬೇರೆ ಬೇರೆ ಗುಂಪುಗಳಾಗಲಿ, ಯಾರಿವತ್ತು ಜನಗಳ ಹಿತಾಸಕ್ತಿ ಬಗ್ಗೆ ಆಲೋಚನೆ ಮಾಡ್ತಾರೆ, ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡ್ತಾರೆ, ಅವರೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕಿರೋದ್ರಿಂದ, ಅವರೆಲ್ಲರೂ ಕೂಡ ಚಳವಳಿಯಲ್ಲಿ ಭಾಗವಹಿಸಿರೋದ್ರಿಂದ, ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ಇರೋದ್ರಿಂದ ಸರ್ಕಾರ ಇವತ್ತು ಬಗ್ಗಿರೋದು. ಬಟ್ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಕೂಡ ಚೇಂಜ್ ಆಗ್ಬೇಕು ತಾನೆ. ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್, ಯಾರೋ ಒಬ್ಬರು ಮೂರನೇ ಬರಬೇಕಲ್ಲ, ನಿಮ್ಮಂತವ್ರು ಬರಬೇಕು ಅಥವಾ ಯುವಕರು ಬರಬೇಕು, ಬೀಯಿಂಗ್ ಜಿರ್ಲೆ ಪಾರ್ಟಿ ಬರಬೇಕು. ಅವರು ಪೊಲಿಟಿಕಲಿ ಸರ್ವೈವ್ ಆಗ್ಲಿಕ್ಕೆ ಆಗತ್ತಾ? ಇವತ್ತು ಪೊಲಿಟಿಕಲ್ ಸಿಸ್ಟಮ್ ಇವತ್ತು ಚೇಂಜ್ ಆಗಬೇಕು. ಇವತ್ತು ಸಿಸ್ಟಮೇ ಚೇಂಜ್ ಆಗಬೇಕು. ಇವತ್ತು ಈ ಸಿಸ್ಟಮಿನ ಅಡಿಯಲ್ಲಿ ಯಾರೇ ಬಂದರೂ ಕೂಡ, ಇವತ್ತು ಬಿಜೆಪಿಯವರು ಬಂದಿರೋ, ಇದಕ್ಕಿಂತ UPA ಗೌರ್ಮೆಂಟ್ ಇದ್ರು ಅಥವಾ ಬೇರೆ ಬೇರೆ ಸರ್ಕಾರಗಳ ಬದಲಾವಣೆ ಆಗ್ಬೋದು. ಆದರೆ ಸರ್ಕಾರಗಳ ಬದಲಾವಣೆ ಆಗೋದ್ರಿಂದ ಮೂಲಭೂತವಾದಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು. ಈ ಮೂಲಭೂತ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಸಿಸ್ಟಮ್ ಚೇಂಜ್ ಆಗಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಇವತ್ತು ವಿದ್ಯಾರ್ಥಿಗಳಾಗಲಿ, ಯುವಕರಾಗಲಿ, ಸಾಮಾನ್ಯ ಜನಗಳಾಗಲಿ, ಶೋಷಿತ ವರ್ಗ ಆಗಲಿ, ಇವ್ರನ್ನ ಅರ್ಥ ಮಾಡಿಕೊಂಡು ಇವತ್ತು ಮುನ್ನಡಿಬೇಕು ಅಂತ ನನಗೆ ಅನ್ಸುತ್ತೆ.
ಬಟ್ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಫಸ್ಟ್ ಸ್ಟೆಪ್ ಮುಗಿತು, ಸೆಕೆಂಡ್ ಸ್ಟೆಪ್ ಏನು ಸರ್ ನಿಮ್ದೀಗ? ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಈಗಾಗಲೇ ಇವಾಗ ಮಾತುಕತೆಗಳು ನಡೀತಾ ಇದೆ, ಡೆಲ್ಲಿನಲ್ಲೂ ಮಾತುಕತೆಗಳು ನಡೀತಾ ಇದೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಓಕೆ, ಅವರು 3 ಬೇಡಿಕೆಯಲ್ಲಿ ಒಂದು ಬೇಡಿಕೆ ಮಾತ್ರ ಈಡೇರಿರೋದು. ಒಂದು ಬೇಡಿಕೆ ಏನು ಅಂದರೆ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಆಗಬೇಕು ಅನ್ನೋದು. ಹೌದು. ಇನ್ನು 2 ಬೇಡಿಕೆಗಳಿವೆ. ಯಾರು 20 ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರ ಪೇರೆಂಟ್ಸ್ ಯಾರಿದ್ದಾರೆ, ಅವ್ರ ಫ್ಯಾಮಿಲಿ ಏನಿದೆ, ಅವ್ರಿಗೆ 1 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಹೌದು. ಅದಾದಮೇಲೆ ಇವತ್ತು NTA ಅನ್ನುವಂಥದ್ದು ಏನಿದೆ ಅದನ್ನ ರದ್ದು ಮಾಡಬೇಕು ಅನ್ನುವಂಥದ್ದು ಏನಿದೆ ಬೇಡಿಕೆ, ಅದಕ್ಕೆ ಸುತ್ತುವರೆದಂತೆ ಕೆಲವು ವಿಷಯಗಳೆಲ್ಲ ಬಟ್ ನಿಮ್ಗೆ NTA ರದ್ದು ಮಾಡಬೇಕು ಅಥವಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾಡಬೇಕು ಎಲ್ಲವೂ ಸರಿ ಇತ್ತು. ಬಟ್ ಈ ತೀರ್ಕೊಂಡಂತ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಕೊಡೋದಿದೆಯಾ, ಅದು ಸಮಂಜಸ ಅನ್ಸತ್ತಾ? ಅದು ಬ್ಯಾಡ್ ಪ್ರೆಸಿಡೆಂಟ್ ಸೆಟ್ ಮಾಡ್ಸಲ್ವ ಅದಂತ? ಇಲ್ಲ, ಬ್ಯಾಡ್ ಪ್ರೆಸಿಡೆಂಟ್ಸ್ ಆಗಲ್ಲ. ಇದೇನು ಒಳ್ಳೆ ಪ್ರೆಸಿಡೆಂಟ್ ಏನು ಸೆಟಪ್ ಆಗುತ್ತೆ ಅಂದ್ರೆ ನಮ್ಮ ಸರ್ಕಾರದಿಂದ ಜನವಿರೋಧಿ ನೀತಿಗಳಿಂದಾಗಿ, ಶಿಕ್ಷಣ ವಿರೋಧಿ ನೀತಿಗಳಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಸಾಯೋದಕ್ಕೆ ಕಾರಣ ಆಗಿದ್ದಾರೆ. ಅವ್ರ ಬಗ್ಗೆ ಅನುಕಂಪ ತೋರಿಸಬೇಕಾಗಿರೋದು, ಅವ್ರ ಬಗ್ಗೆ ಸಾಂತ್ವನ ತೋರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಆ ಸರ್ಕಾರ ಯಾವಾಗ ಯೋಚನೆ ಮಾಡಲ್ಲ, ಅವ್ರು ಯೋಚನೆ ಮಾಡೋ ರೀತಿಯಲ್ಲಿ ಇವತ್ತು ಚಳವಳಿ ಮಾಡಿದೆ. ಇವತ್ತು ಆ ದೃಷ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತು ಮುಂದೆ ಬಂದು ಆ ಕಾಂಪನ್ಸೇಷನ್ ಕೊಡುವಂಥದ್ದು ಏನಿದೆ ಇದು ಕನಿಷ್ಠವಾದಂಥದ್ದು ಅವ್ರು ಕೊಡಲೇಬೇಕು. ಅದು ಕೊಡಬೇಕಾಗಿರೋದು ಒಂದು. ಇನ್ನೊಂದು, ನೀಟ್ಗೆ ಸುತ್ತುವರೆದಂತೆ ಏನೇನು ಸಮಸ್ಯೆಗಳಿದೆಯೋ ಅದು ಪರಿಹಾರ ಆಗಬೇಕು. ಅಲ್ಲಿ ತನಕ ಹೋರಾಟವನ್ನು ಮುಂದುವರಿಸ್ತೀವಿ ಎನ್ನುವಂಥ ಒಂದು ಮಾಹಿತಿ ಬಂದಿದೆ. ಅದು ಮುಂದುವರಿಸಬೇಕು ಅಂತ ಕೂಡ ನನಗನ್ಸುತ್ತೆ. ಬಟ್ ನೀಟ್ ಜೊತೆಗೆ ವೈದ್ಯಕೀಯ ಕ್ಷೇತ್ರ ತುಂಬಾ ಸಮಸ್ಯೆಗಳಿದೆ. ಅದು ನಮ್ಮ ಸರ್ಕಾರಿ ಹಾಸ್ಪಿಟಲ್ ಆಗಿರ್ಬೋದು, ಅದು ಬೇರೆ ಬೇರೆ ಡಾಕ್ಟರ್ಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಬೇರೆ. ಬಟ್ ನೀಟ್ ಒಂದೇ ನಿಮ್ಗೆ ಕಾಣುತ್ತಾ ಅಂತ? ಇವತ್ತು ನೀಟು ಬಹಳ ಸೆಂಟಿಮೆಂಟ್ ಇರುವಂಥ ಇಶ್ಯೂ. ಆ ದೃಷ್ಟಿಯಿಂದ ಚಳವಳಿ ಆಗಿದೆ. ಈ ಚಳವಳಿ ಆದಮೇಲೆ ಇದು ಒಂದು ಹಂತ ತಲುಪಿದ ಮೇಲೆ ಇನ್ನೂ ಬೇಕಾದಷ್ಟು ಸಮಸ್ಯೆಗಳಿದೆ. ಯಾಕೆಂದ್ರೆ ಸಿಸ್ಟಮ್ ಇಂದ ಬರ್ತಾ ಇರೋ ಸಮಸ್ಯೆಗಳು, ಸರ್ಕಾರದ ಜನವಿರೋಧಿ ನೀತಿಯಿಂದ ಬರ್ತಾ ಇರುವಂಥದ್ದು, ಸರ್ಕಾರದ ಶಿಕ್ಷಣ ವಿರೋಧಿ ನೀತಿ, ಆರೋಗ್ಯ ವಿರೋಧಿ ನೀತಿಯಿಂದ ಬರ್ತಾ ಇರೋದು. ಆ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಈ ಸ್ಫೂರ್ತಿಯನ್ನು ಪಡ್ಕೊಂಡು, ಈ ಹೋರಾಟದ ಸ್ಫೂರ್ತಿಯನ್ನು ಪಡ್ಕೊಂಡು ಜನಗಳು ಮುಂದೆ ಬರಬೇಕು. ಆ ಮುಂದೆ ಬರ್ತಾರೆ ಅನ್ನುವಂಥ ಆಶೆ ಅಂತ ಅನ್ಸುತ್ತೆ ಸರ್. ಪದೇ ಪದೇ ಒಂದ್ಸಲ ಎಕ್ಸಾಮ್ ಬರ್ದಿರ್ತಾರೆ ಹುಡುಗರು, ಮಕ್ಕಳು, ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದ ನಂತರ ಒಂದ್ಸಲ ಸಡನ್ ಆಗಿ ಪೇಪರ್ ಲೀಕ್ ಆಯ್ತು, ಎಕ್ಸಾಮ್ ಕ್ಯಾನ್ಸಲ್ ಅಂದಾಗ ಈ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಸರ್? ಅದು ಮನಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಇವತ್ತು ಭವಿಷ್ಯ ಇವತ್ತು ಅನ್ಸರ್ಟನ್ ಆಗಿದೆ. ಇವತ್ತಾಗಲೇ ನೀಟ್ಗೆ ಪ್ರಿಪರೇಷನ್ ಎಲ್ಲ ಆಗ್ಬಿಟ್ಟು ಎಷ್ಟೋ ಜನ ಡಿಪ್ರೆಷನ್ ಆಗೋಗ್ಬಿಟ್ಟಿದ್ದಾರೆ. ಹೌದು. ಎಷ್ಟೋ ಜನಕ್ಕೆ ತಲೆ ಕೆಟ್ಟೋಗಿದೆ. ಇವತ್ತು ಆ ಪ್ರೆಷರ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅಂಥದ್ರಲ್ಲಿ ಚೆನ್ನಾಗಿ ನೀಟಲ್ಲಿ ಚೆನ್ನಾಗಿ ಮಾಡಿರೋವಂಥದ್ದು ಮತ್ತೆ ಎಕ್ಸಾಮ್ ಅಂತ ಹೇಳಿದ್ರೆ ಅರ್ಧ ತಲೆ ಕೆಟ್ಟಿರೋದು ಫುಲ್ ತಲೆ ಕೆಡ್ತಾ ಇದೆ ಇವತ್ತು. ಅಂಥ ಪರಿಸ್ಥಿತಿ ಇವತ್ತು ತುಂಬ ಎಂಟೈರ್ ವಿದ್ಯಾರ್ಥಿ ಸಮುದಾಯದ ಮೇಲೆ ಪರಿಣಾಮ ಆಗ್ತಾ ಇದೆ. ಅಲ್ಲಿಂದ ಅವ್ರ ಪೇರೆಂಟ್ಸ್ ಆಗಲಿ, ಅವ್ರ ಸಂಬಂಧಿಕರಾಗಲಿ, ಇಡೀ ಸಮಾಜದ ಮೇಲೆ ಅವನ ಇಂಪ್ಯಾಕ್ಟ್ ಬರ್ತಾ ಇದೆ.